ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಹೀಗಾಗಿ ಬಳ್ಳಾರಿಯ ಯೋಗ ಕಾರ್ಯಕ್ರಮದಲ್ಲಿ ನಟಿ ಶ್ರೀಲೀಲಾ ಕೂಡ ಭಾಗಿಯಾಗಿದ್ದಾರೆ. ಬಳ್ಳಾರಿಯ ಜಿಂದಾಲ್ನಲ್ಲಿ ನಡೆದಂಥ ಯೋಗ ಕಾರ್ಯಕ್ರಮ ಏನಿದೆ, ಕಾರ್ಯಕ್ರಮದಲ್ಲಿ ನಟಿ ಶ್ರೀಲೀಲಾ ಕೂಡ ಭಾಗಿಯಾಗಿರುವಂಥದ್ದು. ಯೋಗ ಡೇಯಲ್ಲಿ ಭಾಗಿಯಾಗಿದ್ದು ತುಂಬ ಸಂತೋಷ ತಂದಿದೆ ಅಂತ ನಟಿ ಶ್ರೀಲೀಲಾ ಮಾತನಾಡಿದ್ದಾರೆ. ಸೂರ್ಯನಾಮ, ಪ್ರಾಣಾಯಾಮ ಮನುಷ್ಯನಿಗೆ ಬಹಳ ಮುಖ್ಯ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ನಾನು ಮನೆಯಲ್ಲಿದ್ದಾಗ ಯೋಗ ಮಾಡ್ತೀನಿ, ಬಳ್ಳಾರಿಗೆ ಬಂದಿದ್ದು ನನ್ನ ಮನೆಗೆ ಬಂದಂತೆ ಅನುಭವ ಕೊಡ್ತಾ ಇದೆ ನನಗೆ ಅಂತ ಶ್ರೀಲೀಲಾ ಮಾತನಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದು ನನ್ನ ಅದೃಷ್ಟ ಅಂತ ಕೂಡ ಶ್ರೀಲೀಲಾ ಹೇಳಿದ್ದಾರೆ. ಬಳ್ಳಾರಿಯ ಜಿಂದಾಲ್ನಲ್ಲಿ ನಟಿ ಶ್ರೀಲೀಲಾ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಖುಷಿ ಆಗ್ತಿದೆ. ತುಂಬ ದಿವಸ ಆದಮೇಲೆ ನಾನು ಬಂದಿರೋದು ಆ್ಯಂಡ್ ಬಳ್ಳಾರಿಗೆ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ ಈ ಯೋಗ ಇವೆಂಟ್ಗೋಸ್ಕರ. ಸೊ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ರಿಗೂ. ತುಂಬ ಯಂಗ್ಸ್ಟರ್ಸ್ ಇದ್ದರು ಇಲ್ಲಿ. ಸೊ ಎಲ್ರಿಗೂ ಇಟ್ಸ್ ಗುಡ್ ದಟ್ ಈ ಥರ ಇವೆಂಟ್ಸ್ ಇದ್ದರೆ ಯಂಗ್ಸ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ ಯೋಗ ಇಂಪಾರ್ಟೆನ್ಸ್ ಬಗ್ಗೆ. ಹಾಗೂ ನಾನೊಂದು ಆ್ಯಕ್ಟ್ರೆಸ್ ಜೊತೆ ಒಂದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೂಡ ಐ ಆಮ್ ಸಪೋರ್ಟಿಂಗ್ ದಿಸ್ ಆ್ಯಂಡ್ ಎಲ್ಲರನ್ನ ಎಂಕರೇಜ್ ಮಾಡ್ತಿದ್ದೀನಿ. ಮನೇಲಿದ್ರೂ ಐ ಎಂಕರೇಜ್ ಎಲ್ಲರೂ ಯೋಗ ಮಾಡಿ. ಇಟ್ಸ್ ವೆರಿ ವೆರಿ ಈಸಿ. ಈ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಇದೆಲ್ಲ ತುಂಬ ದಟ್ ಇನ್ನರ್ ಬ್ಯೂಟಿ ದಟ್ ಮ್ಯಾಟರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಇವೆಂಟ್ ಕರೆದಿರೋದು. ಹೇಳಿದ್ರಿ ಒಂದು ವರ್ಷ ಕರ್ನಾಟಕ ಜೊತೆಗೆ, ಆದರೆ ಬಹುಭಾಷಾ ನಟಿಯಾಗಿ ಕರ್ನಾಟಕದಲ್ಲಿ ಅದು ಯೋಗ ಮಾಡೋದಂದ್ರೆ ಹೇಗಿತ್ತು ಮೇಡಮ್? ಅಷ್ಟೊಂದು ಪ್ರೀತಿ, ಜನರ ಪ್ರೀತಿ. ಅಫ್ಕೋರ್ಸ್ ಇಲ್ಲ, ತುಂಬ ಅವ್ರ ಪ್ರೀತಿ ನೋಡಿದ್ರೆ ಅದಕ್ಕೆ ನಾನು ಬರ್ತಾನೆ ಇದ್ದೀನಿ ಇವೆಂಟ್ಸ್ಗೋಸ್ಕರ. ಸೊ ನನ್ನ ಫಿಲ್ಮ್ ಕೂಡ ರಿಲೀಸ್ ಆಗ್ತಿದೆ, ನನ್ನ ಕನ್ನಡ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಐ ಆಮ್ ಆಲ್ಸೋ ವೇಟಿಂಗ್. ಬಟ್ ಇಲ್ಲ, ಇಲ್ಲಿ ಬಂದಾಗ ಮನೆಗೆ ಬಂದಂಗೆ. ಸೊ ತುಂಬ